ಸಚಿವ ಅಜಯ್ ಸಿಂಗ್ ಬೀದರ್ಗೆ ಬಂದಿದ್ದಾರೆ. ಅವರನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡಲಾಗಿದೆ. ಮನ್ನಾಯಿ ಖೇಳಿಯಲ್ಲಿ ಸಚಿವರಿಗೆ ಕಾರ್ಯಕರ್ತರು ಗ್ರ್ಯಾಂಡ್ ಆಗಿ ವೆಲ್ಕಮ್ ಅನ್ನ ಮಾಡಿದ್ದಾರೆ. ಚಂದ್ರಸಿಂಗ್ ನೇತೃತ್ವದಲ್ಲಿ ನೂತನ ಸಚಿವರಿಗೆ ಸನ್ಮಾನವನ್ನು ಮಾಡಲಾಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಅಂಬೇಡ್ಕರ್ ಬಸವೇಶ್ವರ ಪುತ್ಥಳಿಗೆ ಸಚಿವರು ಮಾಲಾರ್ಪಣೆಯನ್ನ ಮಾಡಿದರು. ನೂತನ ಸಚಿವ ಅಜಯ್ ಸಿಂಗ್ ಬೀದರ್ಗೆ ಅದ್ಧೂರಿಯಾಗಿ ಸ್ವಾಗತವನ್ನ ಕೊಡಲಾಗಿದೆ. ಅವರಿಗೆ ಮನ್ನಾಯಿ ಖೇಳಿಯಲ್ಲಿ ಸಚಿವರಿಗೆ ಕಾರ್ಯಕರ್ತರು ವೆಲ್ಕಮ್ ಮಾಡಿದ್ದಾರೆ. ಹಾಗೆ ಚಂದ್ರಸಿಂಗ್ ನೇತೃತ್ವದಲ್ಲಿ ನೂತನ ಸಚಿವರಿಗೆ ಸನ್ಮಾನವನ್ನು ಕೂಡ ಮಾಡಲಾಯಿತು. ಹಾಗೆ ಸಚಿವರು ಅಂಬೇಡ್ಕರ್ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಕೂಡ ಮಾಡಿದರು. ನೂರಾರು ಅಭಿಮಾನಿಗಳಿಂದ ಸಚಿವ ಅಜಯ್ ಸಿಂಗ್ ಅವರಿಗೆ ಗೌರವವನ್ನು ಕೂಡ ಸೂಚಿಸಲಾಯಿತು. ಹಾಗೆ 2009ರಿಂದ ಕುಟುಂಬದ ಮೇಲೆ ಬೀದರ್ ಜನರ ವಿಶೇಷ ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು ಅಜಯ್ ಸಿಂಗ್ ಅವರು ಹೇಳಿಕೆಯನ್ನು ಕೊಟ್ಟರು. ಬೀದರ್ ಜನರ ಪ್ರೀತಿಗೆ ನಾನು ಸದಾ ಆಭಾರಿ ಆಗಿರ್ತೀನಿ ಅಂತ ಸಚಿವರು ಮನವರಿಕೆಯನ್ನು ಮಾಡಿಕೊಂಡ್ರು. ಗಮನಿಸ್ತಾ ಇದ್ದೀವಿ. ಈ ಒಂದು ನೂತನ ಸಚಿವ ಸಂಪುಟದಲ್ಲಿ ಈ ಸಲ ಅಜಯ್ ಸಿಂಗ್ ಅವರಿಗೂ ಕೂಡ ವಿಶೇಷವಾಗಿ ಸಚಿವ ಸ್ಥಾನವನ್ನು ಕೊಡಲಾಗಿದೆ. ಹಾಗಾಗಿ 2009ರಿಂದ ಬೀದರ್ನ ಮೇಲೆ ಬಹಳಷ್ಟು ಪ್ರೀತಿ ಇದೆ. ಹಾಗೆ ನನ್ನ ಕುಟುಂಬದ ಮೇಲೆ ಬಹಳಷ್ಟು ಪ್ರೀತಿಯನ್ನ ಬೀದರ್ ಜನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಚಿವರು ಹೇಳಿಕೆಯನ್ನು ಕೊಟ್ಟಿರೋದು. ಅದು ಕೂಡ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮೊದಲ ಬಾರಿಗೆ ಬೀದರ್ಗೆ ಸಚಿವರು ಎಂಟ್ರಿ ಕೊಡ್ತಾ ಇರುವಂತದ್ದು. ಅವರಿಗೆ ಅದ್ಧೂರಿಯಾಗಿ ಸ್ವಾಗತವನ್ನು ಕೂಡ ಮಾಡಲಾಯಿತು. ಅದು ಕೂಡ ಬೀದರ್ನ ಮನ್ನಾಯಿ ಖೇಳಿಯಲ್ಲಿ ಸಚಿವರಿಗೆ ಕಾರ್ಯಕರ್ತರು ವೆಲ್ಕಮ್ ಅನ್ನ ಮಾಡಿದ್ರು. ಯಾಕಂತಂದ್ರೆ ಇದು ಸಚಿವ ಸ್ಥಾನ ಸಿಗ್ತಾ ಇರೋದು ಅವ್ರಿಗೆ ಮಾತ್ರ ಅಲ್ಲ, ಬೀದರ್ಗೆ ಒಂಥರ ಹೆಮ್ಮೆಯ ವಿಚಾರ. ಯಾಕಂತಂದ್ರೆ ಬೀದರ್ ಜನ ಅಜಯ್ ಸಿಂಗ್ ಅವರನ್ನ ಅಷ್ಟು ಮೇಲೆ ಇಟ್ಟು ಹೊತ್ತು ಪೂಜಿಸ್ತಾ ಇರುವಂತದ್ದು. ಹಾಗೆ ಚಂದ್ರಸಿಂಗ್ ಅವರ ನೇತೃತ್ವದಲ್ಲಿ ಸಚಿವರಿಗೆ ಸನ್ಮಾನವನ್ನು ಕೂಡ ಮಾಡಲಾಯಿತು. ಹಾಗೆ ಸಚಿವರು ಬೀದರ್ಗೆ ಆಗಮಿಸ್ತಾ ಇದ್ದಂತೆ ಅಂಬೇಡ್ಕರ್ ಹಾಗೆ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ಗೌರವ ಸಮರ್ಪಿಸಿದ್ರು. ಮತ್ತೆ ನೂರಾರು ಅಭಿಮಾನಿಗಳು ಜಮಾಯಿಸಿದ್ರು ಅಜಯ್ ಸಿಂಗ್ ಅವರನ್ನ ನೋಡೋದಕ್ಕೆ, ಹಾಗೆ ವಿಶ್ವಾಸನ ತಿಳಿಸೋದಕ್ಕೆ, ಅಜಯ್ ಸಿಂಗ್ ಅವರಿಗೆ ಗೌರವವನ್ನು ಕೂಡ ಸೂಚಿಸೋದಕ್ಕೆ. ನೋಡಿ, ಸತತವಾಗಿ 2009ರಿಂದ ಅವರ ಕುಟುಂಬದ ಮೇಲೆ ಬೀದರ್ ಜನರ ವಿಶೇಷ ಪ್ರೀತಿ ಇದೆ ಅನ್ನೋದನ್ನ ಅಜಯ್ ಸಿಂಗ್ ಇಲ್ಲಿ ನೆನೆಸ್ಕೊಂಡ್ರು. ಮತ್ತೆ ಬೀದರ್ ಜನರ ಪ್ರೀತಿಗೆ ನಾನು ಸದಾ ಆಭಾರಿ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ಸಚಿವರು ಇಲ್ಲಿ ಮನವರಿಕೆಯನ್ನ ಮಾಡಿಕೊಂಡ್ರು. ಹಾಗೆ ರಾಜಕೀಯದಲ್ಲಿ ಏರಿಳಿತಗಳು ಸಹಜ, ಆದರೆ ಈ ಸಲದ ಒಂದು ಸಚಿವ ಸಂಪುಟದಲ್ಲಿ ನನಗೆ ಸಚಿವ ಸ್ಥಾನ ಸಿಕ್ಕಿರೋದು ಬಹಳ ಖುಷಿ ಆಗ್ತಾ ಇದೆ. ಇದು ನನ್ನ ಗೆಲುವಲ್ಲ, ಬೀದರ್ನ ಎಲ್ಲಾ ಜನತೆಯ ಗೆಲುವು ಅಂತಲೂ ಕೂಡ ಇಲ್ಲಿ ಅಜಯ್ ಸಿಂಗ್ ಅವರು ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ರು.